ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಒಂದು ರುಚಿಕರವಾದ ಆರೋಗ್ಯಕರವಾದ ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಊಟಕ್ಕೆ, ಅನ್ನಕ್ಕೆ, ಮುದ್ದೆಗೆ ಒಂದು ಪರ್ಫೆಕ್ಟ್ ಸಾಂಬಾರ್. ಮಧ್ಯಾಹ್ನ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತಿಂತಾಯಿದ್ರೆ ವಾವ್, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೀಮೆ ಬದನೆಕಾಯಿ ಬೇಳೆ ಸಾಂಬಾರ್ ರೆಸಿಪಿ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಇಲ್ಲಿ ಒಂದು 1/4 ಕಪ್ ಆಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ನೋಡಿ, ತೊಗರಿಬೇಳೆನ ತೊಗೊಂಡು ಚೆನ್ನಾಗಿ ಇದನ್ನು 2ರಿಂದ 3 ಸರಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಒಂದು 300 ml ಆಗುವಷ್ಟು ನೀರು, ಒಂದು ಸಣ್ಣ ಲೋಟ, ಒಂದು 1/4 ಲೀಟ್ರ್ ಲೋಟ ಇರುತ್ತಲ್ಲ ಅದರಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 3 ವಿಷಲ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಜೊತೆಗೆ ತರಕಾರಿ ಜೊತೆಗೆ ಬೇಯಿಸೋದ್ರಿಂದ ಅದು ಬೇಳೆ ಬೇಯದೇ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇಲ್ಲಿ ಇದ್ರ ಜೊತೆಗೆ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು, 3ರಿಂದ 4 ಸ್ಪೂನ್ ಆಗುವಷ್ಟು, ದೊಡ್ಡ ಸ್ಪೂನು ಆಗುವಷ್ಟು ತೆಂಗಿನ ತುರಿನ ತೊಗೊಳ್ತಾ ಇದ್ದೀನಿ. ಸೊ ಒಂದು 1/4 ಕಪ್ ಅಂತ ಅನ್ಕೋಬೋದು ನೀವು. ಅದ್ರ ಜೊತೆಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ನಾನು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಅರ್ಧ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿ ಜಾಸ್ತಿ ಮಾಡ್ಕೋಬೋದು, ಇಲ್ಲ ನಾನು ಟೊಮೆಟೊ ಯೂಸ್ ಮಾಡ್ತೀನಿ ಅಂದರೆ 1 ಫುಲ್ ಟೊಮೆಟೊ ಹಾಕ್ಕೋಬೋದು. ನಾನಿಲ್ಲಿ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನಷ್ಟು. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಆಗುವಷ್ಟು ನೀವು ಹಾಕ್ಕೋಬೋದು. ಸೊ ಇದ್ರ ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಕಡಲೆನ ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ಇರಬೇಕು, ತರಿಯಾಗಿರಬಾರ್ದು. ಇಲ್ಲಿ ನೋಡಿ, ಈ ಥರನೇ ಇರಬೇಕು. ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೀಟಾಗಿ. ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ನಾನು ಇನ್ನೊಂದು ಸರಿ ಕುಕ್ಕರಿಗೆ, ನಮಗೆ ಬೇರೆ ಕುಕ್ಕರಲ್ಲಿ ಬೇಳೆ ಬೆಂದಿದೆ. ಈಗ ಇನ್ನೊಂದು ಕುಕ್ಕರಲ್ಲಿ ನಾನು 1-1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಬಿಸಿ ಆದಮೇಲೆ ನಾವು ಒಗ್ಗರಣೆಗೆ ಸಾಸಿವೆ, ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಸಾಸಿವೆ ತಗೊಂಡಿದ್ದೀನಿ. ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ಗೊತ್ತಲ್ಲ, ಅದೇ ಥರ ಸಿಂಪಲ್ ಒಗ್ಗರಣೆ. ಇದಕ್ಕೆ ಅರ್ಧ ಈರುಳ್ಳಿನ ನಾನು ಎತ್ತಿಟ್ಕೊಂಡಿದ್ನಲ್ಲ, ಆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಈರುಳ್ಳಿ ಜೊತೆ ಯಾಕೆ ಹಾಕ್ತೀನಿ ಅಂದರೆ ಸಪ್ರೇಟಾಗಿ ಹಾಕಿದ್ರೆ ಕರ್ಬೇವಿನ ಸೊಪ್ಪು ತುಂಬ ಸಿಡಿಯುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಜೊತೆನೇ ಹಾಕ್ಬಿಡ್ತೀನಿ. ಇದೊಂದು ಟಿಪ್ ಥರ ಯೂಸ್ ಮಾಡ್ಕೋಬೋದು ನೀವು. ಈಗ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಇದ್ರ ಜೊತೆಗೆ ನಾನು 1 ಇಂಚಷ್ಟು ದಪ್ಪವಾಗಿ ಕಟ್ ಮಾಡ್ಕೊಂಡಿರುವಂಥ ಸೀಮೆ ಬದನೆಕಾಯಿ, ಫ್ರೆಶ್ ಆಗಿತ್ತು ಸೀಮೆ ಬದನೆಕಾಯಿ, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಈ ಸೀಮೆ ಬದನೆಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ತುಂಬ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು. ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗುತ್ತೆ. ಟ್ರೈ ಮಾಡಿ ಒಂದು ಸಾರಿ. ಸೊ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು ಸೀಮೆ ಬದನೆಕಾಯಿ. ಅದನ್ನ ಒಂದು ಸರಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡೆ ಅಷ್ಟೇ. ಈಗ ಇದಕ್ಕೆ ನಾವು ಆಗಲೇ ಕುಕ್ಕರಲ್ಲಿ 3 ವಿಷಲ್ ತೊಗೊಂಡು ಬೇಯಿಸ್ಕೊಂಡಿದ್ವಲ್ಲ ಬೇಳೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದು ಬೆಂದಿದೆ. ಸೊ ಅದನ್ನು ನೀರು ಸಮೇತ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಳೆ ಬೇಯಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಪರವಾಗಿಲ್ಲ, ನಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಜೊತೆಗೆ ಕೂಗಿಸ್ಕೋಬೋದು, ಸಣ್ಣ ಉರಿಲಿ ನೀವು ಕೂಗಿಸ್ಕೋಬೋದು. ಸೊ ಈಗ ನಾನು ಇದಕ್ಕೆ ಮಸಾಲೆ ಹಾಕ್ತಾನೆ ರೆಡಿ ಮಾಡ್ಕೊಂಡಿದ್ನಲ್ಲ, ಕಾಯ್ದು ಮಸಾಲೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲೆನ ಹಾಕ್ಕೊಂಡು ನಾನು ಜಾರೆಲ್ಲ ನೀಟಾಗಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ವೇಸ್ಟ್ ಮಾಡೋದು ಯಾಕೆ ಅಲ್ವಾ. ಸೊ ನೋಡಿ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು. ತುಂಬ ಈಸಿಯಾಗುತ್ತೆ.
ಫಟಾಫಟ್ ಅಂತ ಒಂದು 20 ಮಿನಿಟ್ಸಲ್ಲೇ ನಿಮ್ಗೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಈಗ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಜಾರ್ನೆಲ್ಲ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ. ಜಾರ್ದಲ್ಲಿರೋ ಖಾರ ಎಲ್ಲ ವೇಸ್ಟ್ ಆಗಬಾರ್ದು ಅಂತ. ಸೊ ನೋಡಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಇರಲಿ, ಬೇಳೆ ಇರೋದ್ರಿಂದ ಆಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಕನ್ಸಿಸ್ಟೆನ್ಸಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ಇದ್ರೂ ನಡೆಯುತ್ತೆ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇದೇ ಕನ್ಸಿಸ್ಟೆನ್ಸಿಲಿರಲಿ. ಆಮೇಲೆ ಎಲ್ಲ ಆದಮೇಲೆ ತುಂಬ ಗಟ್ಟಿ ಬರುತ್ತೆ ಸಾಂಬಾರು. ನೋಡಿ ಇಷ್ಟು ದಪ್ಪನೇ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ತುಂಬ ಬೆಂದು ತುಂಬ ಸಾಫ್ಟ್ ಆದರೆ ನಿಮಗೆ ಕೈಗೆ ಸಿಗಲ್ಲ, ಆ ಥರ ಆಗಿಬಿಡುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ. ಈಗ ನಾವು ಇದು ಕುಕ್ಕರ್ನ ಮುಚ್ಚಿ 2ರಿಂದ 3 ವಿಷಲ್ ತೊಗೊಂಡ್ರೆ ನಮಗೆ ರುಚಿಕರವಾದ ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ. ಸೊ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.